ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅರುಣ್ ಮಾತಾಡ್ತಾ ಇರೋದು. ಮತ್ತೊಮ್ಮೆ ಮೊಗದೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿರೋದು GKVK ಕೃಷಿ ಮೇಳಕ್ಕೆ ಬೆಂಗಳೂರಿನಲ್ಲಿ. ಇದು ಯಲಹಂಕದ ಹತ್ರ ಇದೆ. ಇದ್ರೊಳಗಡೆ ತುಂಬಾ ಪ್ರಾಡಕ್ಟ್ಗಳು, ತುಂಬಾ ಕೃಷಿಗೆ ಬೇಕಾಗಿರೋ ಉತ್ಪನ್ನಗಳು ಮತ್ತೆ ರೈತರಿಗೆ ಸಹಾಯ ಆಗುವಂತ ವಸ್ತುಗಳು ತುಂಬಾ ಇದಾವೆ. ಒಳಗಡೆ ಹೋಗಿ ನೋಡೋಣ ಬನ್ನಿ. ನಮಸ್ಕಾರ, ಮಂಜುನಾಥ್ ಅಂತ, ಋಷಭ ಟೀಲರ್ಸ್ ಬ್ಯಾಂಗ್ಳೂರಿಂದ. ನಾವು ಸುಮಾರು 3 ವರ್ಷದಿಂದ ಈ ಅಡಿಕೆ ತೋಟಕ್ಕೆ ಎಸ್ಪೆಷಲಿ ಝೀರೋ ಕಲ್ಟಿವೇಶನ್, ಶೂನ್ಯ ಕೃಷಿ ಮಾಡೋರ್ಗೆ ಉಪಯೋಗ ಆಗುವಂತ ವಸ್ತು. ಉಳುಮೆ ಮಾಡದೇ ಇರೋ ಕಾಟುವಂತವ್ರು 1 ಅಡಿ ಅಗಲದಲ್ಲಿ ಕಳೆ ತೆಗಿಲಿಕ್ಕೆ, 2 ಅಡಿ ಅಗಲದಲ್ಲಿ ಕಳೆ ತೆಗಿಲಿಕ್ಕೆ ಮಾಡಿದೀವಿ. ಒಂದು ಸ್ಲಾಶರ್ ಟೈಪ್ ಇದೆ, ಇನ್ನೊಂದು ವೈಬ್ಲೇಡ್ ಟೈಪ್ ಇದೆ. 5 HP ಒಂದಿದೆ ಮಾಡಲ್, 13 HP ಇದೆ. 5 HP 1 ಅಡಿ ಅಗಲ ಹೊಡೆಯುತ್ತೆ, 13 HP 2 ಅಡಿ ಅಗಲ ಹೊಡೆಯುತ್ತೆ. ಇದು 5 HP, ಇದು 13, ಇದು 2 ಅಡಿ ಅಗಲ ಹೊಡೆಯುತ್ತೆ. ಅದು ಈಗ ಸ್ಟಬಲ್ ಮೂವರ್ ಅಂತ ಏನ್ ಹೇಳ್ತಾರೆ ಆ ಟೈಪ್. ಇದು ನಮ್ದೇ ಆದ ಪ್ರಾಡಕ್ಟ್ ಡಿಸೈನ್. ಈ ತರ ಸಿಮಿಲರ್ ಪ್ರಾಡಕ್ಟ್ ಎಲ್ಲೂ ಸಿಗೋದಿಲ್ಲ ನಮಗೆ. ಇದರಲ್ಲಿ ಇಂಜನ್ ಒಂದೇ ಪರ್ಚೇಸ್ ಮಾಡಿ ಮಿಕ್ಕಿದೆಲ್ಲ ನಾವೇ ಮಾಡ್ತೀವಿ. ಸಿಮಿಲಾರಿಟಿ, ಈ ತರ ಸಿಮಿಲಾರಿಟಿ ಎಲ್ಲೂ ಇರೋದಿಲ್ಲ ನಿಮಗೆ. ಸೊ ಇದು ನಾವು ಪರ್ಚೇಸ್ ಮಾಡ್ಬೇಕು ಅಂದ್ರೆ ಎಲ್ಲಿಗೆ ಬರ್ಬೇಕು? ನನ್ನನ್ನು ಪರ್ಚೇಸ್ ಮಾಡ್ಬೇಕಂತ ಹೇಳಿದ್ರೆ ಅವರು ನನ್ನ ಮೊಬೈಲ್ ನಂಬರ್ 9845131519 ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಹೇಳ್ತೀನಿ. ಬೆಂಗಳೂರಲ್ಲೇ ಲೊಕೇಟ್ ಆಗಿದೆ. ಬೆಂಗಳೂರಲ್ಲಿ ಲೊಕೇಟ್ ಆಗಿದೆ. ಸುತ್ತಮುತ್ತ ನಾವು ಕೊಟ್ಟಿರೋ ಜಾಗದಲ್ಲಿ ಅವ್ರು ನೋಡೋದಕ್ಕೆ ಆಸೆ ಇದ್ರೆ ಅವ್ರು ಕೇಳಿದ್ರೆ ನಿಯರೆಸ್ಟ್ ಪ್ಲೇಸ್ ಅಲ್ಲಿ ಇದ್ರೆ ಅವ್ರ ಅಡ್ರೆಸ್ ಕೊಡ್ತೀವಿ. ರೈಟ್ ಅಡ್ರೆಸ್ ಕೊಡ್ತೀವಿ. ಕರ್ನಾಟಕದಲ್ಲಿ ಎಲ್ಲಿಗೆ ಬೇಕಾದ್ರೂ ನೀವು ಡೆಲಿವರಿ ಕೊಡ್ತೀವಿ. ಡೆಲಿವರಿ ನಾವು ಕೊಡ್ತೀವಿ. ಟ್ರಾನ್ಸ್ಪೋರ್ಟ್ ರೈತರದು. ಈಗ ಏನಾದ್ರೂ ಪ್ರಾಬ್ಲಮ್ ಅಲ್ಲ, ಈಗ ನಮ್ದೆಲ್ಲ ಬ್ರಾಂಡೆಡ್ ಇಂಜನ್, ಹಸ್ಕವರ್ಣ ಇಂಜನ್ ಹಾಕ್ತಾ ಇದೀವಿ. 90% ಅದ್ರ ಸರ್ವಿಸ್ ಅವೈಲೇಬಲ್ ಇರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ನಿಯರೆಸ್ಟ್ ತಾಲೂಕ್ ಲೆವೆಲ್ ಇಂದ ಇಂಜನ್ ತರಿಸ್ತೀವಿ. ಯಾವ ತಾಲೂಕಿಂದ ಆರ್ಡರ್ ಬರುತ್ತೆ, ಅಟ್ಲೀಸ್ಟ್ ರೈತರಿಗೆ ಅಲ್ಲಿ ಉಪಯೋಗ ಆಗ್ಲಿ ಅಂತ. ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಆನ್ ವಿಡಿಯೋ ಕಾಲ್ ರೆಡಿ ಮಾಡಿಸ್ತೀವಿ. ಆಗದೆ ಇದ್ರೆ ಬಸ್ಸಲ್ಲಿ ಕಳ್ಸಿದ್ರೆ 2 days ಅಲ್ಲಿ ರೆಡಿ ಮಾಡಿ ಬಸ್ ಹಾಕ್ತೀವಿ. ಅಂದ್ರೆ ಯಾವ ಲೆವೆಲಿನ ಕಳೆ ನಾವು ಹೊಡಿಬೋದು? ಎಷ್ಟು ಎತ್ತರದ ಕಳೆ? ಅಲ್ಲ, ಎತ್ತರದ ಕಳೆ ಮ್ಯಾಟರೇ ಇಲ್ಲ. ಕಲೆಗೆ ಎತ್ತರ ಇಲ್ಲ, ಕಲೆ ಎಷ್ಟು ಒತ್ತಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಎತ್ತರ ರಿಕ್ವೈರ್ಮೆಂಟೇ ಬರಲ್ಲ ಕಳೆ. ಎಷ್ಟು ಅವರ್ ಹೊಡಿಬೋದು ಸರ್? ಅಲ್ಲ, ಇಂಜಿನ್ ಕೆಪಾಸಿಟಿ ಇದ್ದಂಗೆ. ಬೇಸಿಗೆನಲ್ಲಿ ಸ್ವಲ್ಪ ಕಡಿಮೆ ಹೊಡಿಬೇಕಾಗುತ್ತೆ. ಮಳೆಗಾಲ ಚಳಿಗಾಲದಲ್ಲಿ ಸ್ವಲ್ಪ ಜಾಸ್ತಿ ಹೊಡಿಬೋದು. ಇಂಜಿನ್ ಕೂಲ್ ಆಗಿರುತ್ತೆ. ಇವೆಲ್ಲ ಏರ್ ಕೂಲ್ಡ್ ಇಂಜಿನ್ಸ್, ವಾಟರ್ ಕೂಲ್ಡ್ ಅಲ್ಲ. ಸೊ ಇದು 1 ಅವರ್ಗೆ ಎಷ್ಟು ಎಕರೆ ಹೊಡಿಬೋದು ನಾವು? ಹಂಗ್ ಲೆಕ್ಕ ಬರಲ್ಲ. ಎಷ್ಟು ಎಕರೆಗೆ ಎಷ್ಟು ಅವರ್ ಆಗುತ್ತೆ ಕೇಳಿ. ಸುಮಾರು ನೀವು 2 ಅಡಿ ಅಗಲ ಹೊಡೆಯೋದು ತಗೊಂಡ್ರೆ 5 ರಿಂದ 6.5 ಅವರ್ ಆಗುತ್ತೆ 1 ಎಕರೆಗೆ. 1 ಅಡಿ ಅಗಲದ ತಗೊಂಡ್ರೆ ಸುಮಾರು 6 ಅವರಿಂದ 7.5 ಅವರ್ ವರ್ಗ ಆಗುತ್ತೆ. ಪೆಟ್ರೋಲ್, ಡೀಸೆಲ್? ಇದು ಎಲ್ಲ ಪೆಟ್ರೋಲ್ ಇಂಜಿನ್ ಸರ್. ಎಲ್ಲ ಪೆಟ್ರೋಲ್ ಇಂಜನ್. ಓಕೆ. ಇದು ಕೆಪಾಸಿಟಿ ಎಷ್ಟಿದೆ ಸರ್? ಟ್ಯಾಂಕ್ ಕೆಪಾಸಿಟಿ? ಟ್ಯಾಂಕ್ ಕೆಪಾಸಿಟಿ 5 HP 3.5, 13 HP 5. ಅಂದ್ರೆ ನಾನು ಫುಲ್ ಮಾಡಿದ್ರೆ ಎಷ್ಟು ಹೊಡಿಬೋದು ಸರ್? ಕಳೆಗೆ ಇಲ್ಲ. ಈಗ ಅಲ್ಲೊಂದು ಕಳೆ ಇದ್ರೆ ಬೇಗ ಆಗುತ್ತೆ. ಕಳೆ ಒತ್ತಾಗಿದ್ರೆ ಲೇಟ್ ಆಗುತ್ತೆ. ಆಮೇಲೆ ಅವ್ರ ಅಡಿಕೆ ಪಟ್ಟೆ ಎಷ್ಟಿದೆ, ಸಿಕ್ಕಾಪಟ್ಟೆ ಅಡಿಕೆ ಪಟ್ಟೆ ಇದ್ರೆ ಲೇಟ್ ಆಗುತ್ತೆ. ಈಗ ಈ ಪರ್ಟಿಕ್ಯುಲರ್ ಮಾಡೆಲ್ ಇದರಲ್ಲಿ ಅಡಿಕೆ ಪಟ್ಟೆ ತೆಗೆದೇ ಹೊಡಿಬೇಕಾಗುತ್ತೆ. ಈ ಪರ್ಟಿಕ್ಯುಲರ್ ಮಾಡೆಲ್ ಅಲ್ಲಿ ಅಡಿಕೆ ಪಟ್ಟೆ ತೆಗೆದೇ ಹೊಡಿಬೇಕು ನಾವು, ಇಲ್ಲ ಅಂದ್ರೆ ಸುತ್ತಕೊಳ್ಳುತ್ತೆ. ಈ ಮಾಡೆಲ್ ಅಲ್ಲಿ ಅಡಿಕೆ ಪಟ್ಟೆ ತೆಗೆಯೋದು ಅವಶ್ಯಕತೆ ಇಲ್ಲ. ಹಂಗಂತ ಹೇಳಿ ಬರೀ ಅಡಿಕೆ ಪಟ್ಟೆ ಇದ್ರೂ ಆಗಲ್ಲ. ಈಗ ಆ ಗಾಡಿಗೆ ಒಂದು ಟಾರ್ಕ್ ಸಿಕ್ಬೇಕು ಓಡಕ್ಕೆ. ಒಂದು ಅಡಿಕೆ ಪಟ್ಟೆ ಹೊಡೆದು ಇನ್ನೊಂದು ಅಡಿಕೆ ಪಟ್ಟೆ ಹೊಡೆಯಕ್ಕೆ ಟಾರ್ಕ್ ಸಿಕ್ಬೇಕು. ಕಂಟಿನ್ಯೂಸ್ ಅಡಿಕೆ ಪಟ್ಟೆ ಇದ್ರೆ ಹೊಡಿಯಕ್ ಆಗಲ್ಲ. ಈಗ ತೆಂಗಿನ ಚಿಪ್ಪುಗಳು ಅವು ಎಲ್ಲ, ತೆಂಗಿನ ಚಿಪ್ಪೆಲ್ಲ ಪ್ರಾಬ್ಲಮ್ ಇಲ್ಲ. ತೆಂಗಿನ ಗರಿ ಹೊಡಿಯಲ್ಲ. ಬುರುಡೆಕಾಯಿ, ತೆಂಗಿನ ಚಿಪ್ಪು ಇವ್ಯಾವ ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು.